सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः। करकमलनिदर्शितात्ममुद्रः परिकलितोन्नतबर्हिबर्हचूडः इतरकरगृहीतवेत्रतोत्रः मम हृदि सन्निधिमातनोतु शौरिः। यत्र सूर्यस्य सोमस्य सिद्धानां न गतिः कदा त्वं लोकं हि गतास्ते तु श्रीमद्भागवतश्रवात्। ब्रूमोऽत्र ते किं फलवृन्दमुज्ज्वलं सप्ताहयज्ञेन कथासु सञ्चितं कर्णेन गोकर्णकथाक्षरो यैः पीतश्च ते गर्भगतानुभूयः। वाताम्बुपर्णाशनदेहशोषणैस्तपोभिरुग्रैश्चिरकालसञ्चितैः योगैश्च संयान्ति नतां गतिं वै सप्ताहगाथाश्रवणेन यान्ति याम्। इतिहासमिमं पुण्यं शाण्डिल्योऽपि मुनीश्वरः पठते चित्रकूटस्थो ब्रह्मानन्दपरिप्लुतः। आख्यानमेतत्परमं पवित्रं श्रुतं सकृद्वै विदहेदघौघं श्राद्धे प्रयुक्तं पितृतप्रिमावहेत् नित्यं सुपाठादपुनर्भवञ्च। कुमारा ऊचुः अथ ते सम्प्रवक्ष्यामः सप्ताहश्रवणे विधिं सहायैर्वसुभिश्चैव प्रायः साध्यो विधिः स्मृतः। दैवज्ञन्तु समाहूय मुहूर्तं पृच्छयत्नतः विवाहे यादृशं वित्तं तादृशं परिकल्पयेत्। नभस्य आश्विनोर्जौ च मार्गशीर्षशुचिर्नभाः एते मासाः कथारम्भे श्रोतॄणां मोक्षसूचकाः। मासानां विप्रहेयानि तानि त्याज्यानि सर्वथा सहायाश्चेतरे तत्र कर्तव्याः सोद्यमाश्च ये। देशे देशे तथा सेयं वार्ता प्रेष्या प्रयुक्ततः भविष्यति कथा चात्र आगन्तव्यं कुटुम्बभिः। दूरे हरिकथाः केचित् दूरे चाच्युतकीर्तनाः स्त्रियः शूद्रादयो ये च तेषां बोधो यतो भवेत्। देशे देशे विरक्ता ये वैष्णवाः कीर्तनोत्सुकाः तेष्वेव पत्रं प्रेष्यञ्च तल्लेखनमितीरितं। सतां समाजो भविता सप्तरात्रं सुदुर्लभः अपूर्वरसरूपैव कथा चात्र भविष्यति। श्रीभागवतपीयूषपानाय रसलम्पटाः भवन्तश्च तथा शीघ्रमायातप्रेमतत्पराः। नावकाशः कदाचित् चेद्दिनमात्रं तथापि तु सर्वथा गमनं कार्यं क्षणोत्तरैव सुदुर्लभः। एवमाकरणं तेषां कर्तव्यं विनयेन च आगन्तुकानां सर्वेषां वासस्थानानि कल्पयेत्। तीर्थे वापि वने वापि गृहे वा श्रवणं मतम् विशालावसुधा यत्र कर्तव्यं तत्कथास्थलं शोधनं मार्जनं भूमेर्लेपनं धातुमण्डनं गृहोपस्करमुद्धृत्य गृहकोणे निवेशयेत्। श्रीकृष्णपरञ्ज्योतिषे नमः। ಶ್ರೀಮದ್ಭಾಗವತಾನುಸಂಧಾನಮಾಲಿಕೆಯ ಇಂದಿನ ವಾಕ್ಕುಸುಮ. ಈ ಹಿಂದೆ ಸಪ್ತಾಹ ಶ್ರವಣದಿಂದ ಧುಂಧುಕಾರಿಗೆ ಉಂಟಾದಂತಹ ಅದ್ಭುತವಾದಂತಹ ಒಂದು ವಿಷ್ಣು ಸಾಯುಜ್ಯ, ಅದನ್ನೇ ಅನುಸರಿಸಿ ಗೋಕರ್ಣನು ಮತ್ತೊಮ್ಮೆ ಶ್ರಾವಣ ಮಾಸದಲ್ಲಿ ಮಾಡಿದಂತಹ ಭಾಗವತ ಸಪ್ತಾಹ ಶ್ರವಣದಿಂದ ಎಲ್ಲರಿಗೂ ಕೂಡ ಆ ಕಥೆಯನ್ನು ಯಾರ್ಯಾರು ಕೇಳಿದ್ರೋ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಉಂಟಾದಂತಹ ಒಂದು ವಿಷ್ಣು ಸಾಯುಜ್ಯ ಪ್ರಾಪ್ತಿ. ಇದನ್ನು ಅನುಸಂಧಾನ ಮಾಡಿತ್ತು. ಸನಕಾದಿಗಳು ನಾರದರಿಗೆ ಜ್ಞಾಪಿಸ್ತಾರೆ, ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ಸಿದ್ಧರಿಗಾಗಲಿ ಯಾವ ಗತಿಯು ಸಿದ್ಧಿಸುವುದಿಲ್ಲವೋ ಅಂತಹ ಗತಿಯು ಭಾಗವತ ಸಪ್ತಾಹವನ್ನು ಶ್ರವಣ ಮಾಡಿದವರಿಗೆ ಸಿದ್ಧಿಸುತ್ತೆಪ್ಪ. ಅರ್ಥಾತ್ ದೇವತೆಗಳಿಗೂ ದುರ್ಲಭವಾದಂತಹ ಗತಿಯು ಭಾಗವತ ಸಪ್ತಾಹವನ್ನು ಕೇಳಿದವರಿಗೆ ಸಿಗುತ್ತೆ ಅಂತ ಲೆಕ್ಕ. ಮುಂದೆ ಕೇಳ್ತಾರೆ, ಏನು ಅಂತ ಹೇಳೋಣ ನಾವು? ಭಾಗವತ ಸಪ್ತಾಹದ ಫಲ ಅಲ್ಲ, ಬೇರೆ ಕರ್ಮಗಳನ್ನು ಮಾಡಿದ್ರೆ ಫಲ ಸಿಗುತ್ತೆ, ಆದರೆ ಭಾಗವತ ಸಪ್ತಾಹವನ್ನು ಮಾಡಿದ್ರೆ ಫಲ ವೃಂದ ಸಿಗುತ್ತೆ. ವೃಂದ ಅರ್ಥಾತ್ ಸಮೂಹ. ಒಂದಲ್ಲ 108 ಫಲಗಳು ಸಿಗುತ್ತೆ ಇದರಲ್ಲಿ. ಏನು ಅಂತ ಅದರ ಬಗ್ಗೆ ನಾವು ಕೊಂಡಾಡೋಣ. ಯಾಕೆ ಅಂತ ಕೇಳಿದ್ರೆ, ಬಹಳ ಮುಖ್ಯವಾದಂತಹ ಫಲ ಏನು ಅಂತ ಕೇಳಿದ್ರೆ ಅಪುನರ್ಭವ. ಇದು ಕೇವಲ ಭಾರತೀಯ ಚಿಂತನೆಯಲ್ಲಿ ಮಾತ್ರ, ಆರ್ಷ ಚಿಂತನೆಯಲ್ಲಿ ಮಾತ್ರ ಇರುವಂತಹ ವಿಷಯ. ಬೇರೆಲ್ಲೋ ಲೋಕದಲ್ಲಿ ಈ ರೀತಿಯಾದಂತಹ ಚಿಂತನೆ ದೊರಕಲ್ಲ. ನಮ್ಮ ದೇಶದ ಯಾವುದೇ ಋಷಿ ಮಹರ್ಷಿಗಳನ್ನು ನಾವು ಅಧ್ಯಯನ ಮಾಡಿದ್ರು, ಅವರ ಮಾತುಗಳನ್ನು ಅನುಸಂಧಾನ ಮಾಡಿದ್ರು, ಯಾವುದೇ ಶಾಸ್ತ್ರ ಪಂಕ್ತಿಯನ್ನು ತೆಗೆದು ನೋಡಿದ್ರು, ಅದರ ಹಿಂದೆ ಬೆಳಗುವಂತಹ, ಅದರ ತನ್ಮೂಲದಲ್ಲಿ ಬೆಳಗುವಂತಹ ಏಕೈಕ ವಸ್ತು, ಏಕೈಕ ವಿಷಯ ಏನಪ್ಪ ಅಂದರೆ ಅಪುನರ್ಭವ. ಮಮಾಪಿ ಚ ಕ್ಷಪಯತು ನೀಲಲೋಹಿತಃ ಅಂತ ಕಾಳಿದಾಸನೂ ಕೂಡ ಅಭಿಜ್ಞಾನ ಶಾಕುಂತಲದ ಕಡೆಯಲ್ಲಿ ಭರತವಾಕ್ಯವನ್ನು ಹೇಳಬೇಕಿದ್ರೆ ಆ ಮಾತನ್ನು ಜ್ಞಾಪಿಸ್ಕೊಳ್ತಾನೆ. ಆಯ್ತೆ, ಸರಸ್ವತಿ ಶ್ರುತಿ ಮಹತಾಂ ಮಹೀಯತಾಂ ಮಮಾಪಿ ಚ ಕ್ಷಪಯತು ನೀಲಲೋಹಿತಃ ಪುನರ್ಭವಂ ಪ್ರತಿಹತ ಶಕ್ತಿರಾತ್ಮಭೂಹು ಅಂತ. ಪುನರ್ಭವಂ ಶಮಯತು. ಪುನರ್ಜನ್ಮ ಅನ್ನೋದೇನಿದೆಯೋ, ಮತ್ತೆ ಮತ್ತೆ ಹುಟ್ಟಿ ಬರುವಂತಹ ಈ ಸಂಸಾರ ಚಕ್ರದಲ್ಲಿ ಸಿಲುಕಿ ಹಾಕಿಕೊಳ್ಳುವಂತಹ ಯಾವ ಒಂದು ಚಕ್ರವಿದೆಯೋ ಆ ಚಕ್ರದಿಂದ ನನ್ನನ್ನು ಪಾರು ಮಾಡೋ ಎಂಬುದಾಗಿ ಮಹಾಕವಿಯಾದಂತಹ ಕಾಳಿದಾಸನು ಕೇಳ್ಕೊಳ್ತಾ ಇದ್ದಾನೆ. ಅಂತಂದರೆ
ಇನ್ನು ಋಷಿ ಮಹರ್ಷಿಗಳ ಮಾತೇನು, ಅವ್ರ ಬಗ್ಗೆ ಹೇಳಬೇಕೇನು? ಖಂಡಿತವಾಗಿಯೂ ಪ್ರತಿಯೊಬ್ಬ ಶಾಸ್ತ್ರಕಾರನ, ಪ್ರತಿಯೊಬ್ಬ ಋಷಿ ಮಹರ್ಷಿಯ ಹೃದಯದಲ್ಲೂ ಆಡುವುದಂತಹ ನಿತ್ಯವಾದ ಸತ್ಯ ಭಾರತ ದೇಶದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅಪುನರ್ಭವ. ಮತ್ತೆ ಸಂಸಾರ ಚಕ್ರವೆನ್ನುವುದು ಬೇಡ, ಮತ್ತೆ ಜನ್ಮ ಮರಣದ ಚಕ್ರ ಬೇಡ, ಅಪುನರ್ಭವ. ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಎಂಬುದಾಗಿ ಶಂಕರರು ಹಾಡುವಂತೆ ಆ ರೀತಿಯಾದಂತಹದ್ದು ಬೇಡ ಅಂತ. ಈ ಗೋಕರ್ಣನ ಮಾತಿನಿಂದ, ಸಪ್ತಾಹ ಶ್ರವಣದಿಂದ ಎಲ್ಲರಿಗೂ ಕೂಡ ಆ ಅಪುನರ್ಭವ ಅನ್ನುವಂಥ ಸ್ಥಿತಿ ಉಂಟಾಯಿತು ಅಂತ ಹೇಳ್ತಾ ಇದ್ದಾರೆ. ಕರ್ಣೇನ ಗೋಕರ್ಣ ಕಥಾಕ್ಷರೋ ಯೈಃ ಪೀತಃ. ಯಾರು ತಮ್ಮ ಕಿವಿಗಳಿಂದ ಗೋಕರ್ಣನ ಮಾತೆಂಬ ಅಮೃತವನ್ನ, ಭಾಗವತ ಸಪ್ತಾಹ ರೂಪವಾದಂತಹ ಅಮೃತವನ್ನ, ಭಾಗವತ ಕಥಾರೂಪವಾದ ಅಮೃತವನ್ನ ಯಾರು ಪಾನ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ತೇ ಗರ್ಭಗತಾ ಭೂಯೋ ನ ಬಭೂವು, ಮತ್ತೊಮ್ಮೆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಲಿಲ್ಲ ಅಂತ ಲೆಕ್ಕ. ಅದರ ಅರ್ಥ ಮತ್ತಿನ್ನೊಮ್ಮೆ ಹುಟ್ಟಿ ಬರಲಿಲ್ಲ ಅವರು ಅಂತ. ಅದು ಪಡೆಯಬೇಕಾದಂಥ ವಿಷಯ, ಅದು ಪಡೆಯಬೇಕಾದಂಥ ಅವಸ್ಥೆ. ನಾವು ಹೊಂದಬೇಕಾದ ದಶೆ, ಅವಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ ಅಪುನರ್ಭವ. ಆಯ್ತೆ, ಅದನ್ನ ಎಷ್ಟು ಸೊಗಸಾದ ಭಾಷೆಯಲ್ಲಿ ಸನಕಾದಿಗಳು ನಾರದರಿಗೆ ತಿಳಿಸ್ತಾರೆ. ಅಷ್ಟೇ ಅಲ್ಲಪ್ಪ, ಯಾವ ಒಂದು ಸ್ಥಿತಿಯನ್ನು ಪಡೆಯೋದಕ್ಕೆ ಯೋಗಿಗಳು ಅತ್ಯಂತ ಕಠಿಣವಾದಂತಹ ತಪಶ್ಚರ್ಯೆಯನ್ನು ಮಾಡ್ತಾರೋ ಅವರಿಗೂ ದುರ್ಲಭವಾದಂತಹ ಸ್ಥಿತಿಯು, ಅಂತಹ ಫಲವು ಭಾಗವತ ಸಪ್ತಾಹವನ್ನು ಕೇಳುವುದರಿಂದ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಗೋಕರ್ಣ ಧುಂಧುಕಾರಿಯ ಒಂದು ಕಥಾನಕ ಏನಿದೆಯೋ, ಆತ್ಮದೇವ ಮತ್ತು ಧುಂಧುಲಿಯಿಂದ ಆರಂಭವಾಗಿ ಗೋಕರ್ಣನ ಮೋಕ್ಷದವರೆಗೂ ಇರುವಂತಹ ಯಾವ ಒಂದು ಕಥಾನಕವಿದೆಯೋ ಇದನ್ನ ಶಾಂಡಿಲ್ಯ ಮಹರ್ಷಿಯು ಚಿತ್ರಕೂಟದಲ್ಲಿ ಪ್ರತಿನಿತ್ಯವೂ ಬ್ರಹ್ಮಪರಾಯಣನಾಗಿ ಅಧ್ಯಯನ ಮಾಡ್ತಾ ಇದ್ದಾನೆ ಅಂತ ಹೇಳಿದರು. ಬ್ರಹ್ಮಾನಂದ ಪರಿಪ್ಲುತ, ಬ್ರಹ್ಮಾನಂದಾಭಿಷಕ್ತನಾಗಿ ಶಾಂಡಿಲ್ಯ ಮಹರ್ಷಿಯು ಚಿತ್ರಕೂಟ ಪರ್ವತದಲ್ಲಿ ಇಂದಿಗೂ ಕೂಡ ಇದನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ. ಅಂದರೆ ಮಹರ್ಷಿಗಳೂ ಕೂಡ ಈ ಕಥಾನಕವನ್ನು ಅನುಸಂಧಾನ ಮಾಡ್ತಾರಪ್ಪ. ಯಾಕೆಂದರೆ ಯಾವ ಕಥಾನಕವನ್ನು ಅನುಸಂಧಾನ ಮಾಡುವುದರಿಂದ ಅಥವಾ ಯಾವ ಭಾಗವತ ಕಥೆಯನ್ನು ಕೇಳಿದ್ರಿಂದ ಪ್ರೇತತ್ವವೇ ವಿಮೋಚನೆ ಆಯಿತು. ಜ್ಯೋತಿಷದಲ್ಲಿ ತುಂಬ ಕಠಿಣವಾದಂತಹ ದೋಷಗಳಲ್ಲಿ ಪಟ್ಟಿನೇ ಇದೆ. ಆ ಪಟ್ಟಿಯಲ್ಲಿ ಮೇಲ್ಪಂಕ್ತಿಯಲ್ಲಿರುವಂತಹದ್ದು ಯಾವುದಪ್ಪ ಅಂತ ಕೇಳಿದ್ರೆ ಪ್ರೇತತ್ವ ನಿವಾರಣೆ, ಪ್ರೇತದೋಷ ನಿವಾರಣೆ. ಈ ಪ್ರೇತತ್ವವನ್ನು ನಿವೃತ್ತಿ ಮಾಡುವಂಥದ್ದು ಸುಲಭದ ಮಾತಲ್ಲ, ಅಷ್ಟು ಸುಲಭದ ಕೆಲಸವಲ್ಲ. ತುಂಬ ಕಷ್ಟ, ಬಹಳ ಕಷ್ಟವಾದಂತಹ ಒಂದು ಸಮಸ್ಯೆ ಅದು. ಆದರೆ ಭಾಗವತವನ್ನು ಏನಾದರೂ ಒಂದು ವೇಳೆ ಅನುಸಂಧಾನ ಮಾಡ್ತಾರೆ ಅಂತ ಆದರೆ ಇದು ಯಾವ ಭೀತಿಯೂ ಇಲ್ಲ, ಯಾವ ಭಯವೂ ಇಲ್ಲ, ಅದನ್ನು ಹೇಳಿದ್ರು. ಹಾಗಾಗಿಯೇ ಈ ಅತ್ಯಂತ ಪವಿತ್ರವೂ ಮಂಗಳತಮವೂ ಆದಂತಹ ಯಾವ ಒಂದು ಈ ಕಥಾನಕವಿದೆಯೋ ಇದನ್ನು ಯಾರು ಶ್ರಾದ್ದದಲ್ಲಿ ಪಠಣ ಮಾಡ್ತಾರೋ, ಬ್ರಾಹ್ಮಣ ಭೋಜನವಾಗಬೇಕಿದ್ರೆ ಶ್ರಾದ್ದದ ನಿಯಮವಿದೆ. ಅನೇಕ ವಿಷಯಗಳನ್ನು ಪಂಕ್ತಿಗಳೇ, ಶಾಸ್ತ್ರ ಪಂಕ್ತಿಗಳೇ ಹೇಳುತ್ತವೆ. ಯಾವುದ್ಯಾವುದನ್ನು ಬ್ರಾಹ್ಮಣರು ಭೋಜನ ಮಾಡಬೇಕಿದ್ರೆ ಅವರಿಗೆ ಕೇಳಿಸಲ್ಪಡಬೇಕು ಅಂತ, ಆಲಿಸಬೇಕು ಅವ್ರ ಕೈಲಿ ಅಂತ. ಅವರು ಭೋಜನ ಮಾಡಬೇಕಿದ್ರೆ ರಾಜಕೀಯದ ಮಾತನ್ನಾಡೋದಲ್ಲ. ಆಯ್ತೆ, ಹೆಚ್ಚುಕಟ್ಲೆ ದಿವಸ ಬರುವಂತಹ ಬ್ರಾಹ್ಮಣರು ಭೋಜನ ಮಾಡಬೇಕಿದ್ರೆ ಮೌನೇನ ಭೋಕ್ತವ್ಯಂ, ಸರ್ವದಾಪಿ ಮೌನೇನ ಭೋಕ್ತವ್ಯಂ, ಎಲ್ಲ ಕಾಲದಲ್ಲೂ ಮೌನವಾಗಿದ್ದು ಊಟ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಶ್ರಾದ್ದದಲ್ಲಂತೂ ಖಂಡಿತವಾಗಿಯೂ ಮೌನವಾಗಿದ್ದುಕೊಂಡು ಊಟ ಮಾಡಬೇಕು, ಭೋಜನವನ್ನು ಮಾಡಬೇಕು. ಹಾಗ ಅವರು ಮೌನವಾಗಿದ್ದಾಗ ಅವರಿಗೆ ಬ್ರಹ್ಮಾನುಸಂಧಾನವಾಗಬೇಕು ಅಂತ ಲೆಕ್ಕಾಚಾರ. ಹಾಗಾಗಿ ಉಪನಿಷತ್ತುಗಳನ್ನು ಪಾರಾಯಣ ಮಾಡ್ತಾರೆ, ವಿಷ್ಣು ಸಹಸ್ರನಾಮವನ್ನು ಓದ್ತಾರೆ, ಭಗವದ್ಗೀತಾ ಪಾರಾಯಣವನ್ನು ಮಾಡ್ತಾರೆ. ಅದೇ ಸರಣಿಯಲ್ಲಿ ಈ ರೀತಿಯಾದಂಥ ಒಂದು ಕಥಾನಕವೇನಿದೆಯೋ ಇದನ್ನೂ ಕೂಡ ಪಾರಾಯಣ ಮಾಡ್ತಾರೆ ಅಂತ. ಯಾರು ಈ ಕಥಾನಕವನ್ನು, ಶ್ರೀಮದ್ ರಾಮಾಯಣವನ್ನೂ ಕೂಡ ಪಾರಾಯಣ ಮಾಡ್ತಾರೆ ಶ್ರಾದ್ದದಲ್ಲಿ. ಅದೇ ರೀತಿಯಾಗಿ ಈ ಕಥಾನಕವನ್ನು ಯಾರು ಶ್ರಾದ್ದದಲ್ಲಿ ಪಾರಾಯಣ ಮಾಡ್ತಾರೋ, ಬ್ರಾಹ್ಮಣರಿಗೆ ಕೇಳಿಸ್ತಾರೋ, ಅವರ ಭೋಜನದ ಸಂದರ್ಭದಲ್ಲಿ ಅವರೂ ಕೂಡ ಅಪುನರ್ಭವಂ ಪ್ರಾಪ್ನುವಂತಿ, ಮತ್ತೊಮ್ಮೆ ಹುಟ್ಟಿ ಬರಲ್ಲಪ್ಪ. ಪ್ರತ್ಯಕ್ಷತಃ ಮೋಕ್ಷವು ಸಿದ್ಧವಾಗುತ್ತೆ. ಕಾರಣ ಶ್ರಾದ್ದ ಅನ್ನುವಂಥದ್ದು, ನಮ್ಮ ಹಿರೀಕರ ಶ್ರಾದ್ದ ಅನ್ನುವಂಥದ್ದು ಒಂದು ಪರ್ವಕಾಲ, ಅದು ಅದ್ಭುತವಾದಂಥ ಒಂದು ಘಳಿಗೆ. ಅದು ಪ್ರಕೃತಿ ಮಂಡಲದಲ್ಲೇ ಸಹಜವಾಗಿ ಉಂಟಾಗುವಂತಹ ಒಂದು ದಿವ್ಯವಾದಂತಹ ಒಂದು ಸಂಯೋಗ, ಅದು ಕಾಲ ಸಂಯೋಗ, ಅದು ದೇಶಕಾಲ ಧರ್ಮಗಳ ಸಂಯೋಗ, ಅದು ಅದ್ಭುತವಾದದ್ದು. ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಆದರೆ ಬ್ರಹ್ಮಾನುಸಂಧಾನವನ್ನು ಮಾಡಬೇಕು. ಈ ರೀತಿಯಾದಂತಹ ಭಾಗವತವನ್ನು ಅನುಸಂಧಾನ ಮಾಡಬೇಕು ಅನ್ನೋ ಲೆಕ್ಕಾಚಾರ. ಇಷ್ಟನ್ನು ಹೇಳಿ ಮುಂದಕ್ಕೆ ಸನತ್ಕುಮಾರಾದಿಗಳು ನಾರದರಿಗೆ ವಿಸ್ತಾರವಾಗಿ ಹೇಳೋಕ್ಕೆ ಶುರು ಮಾಡ್ತಾರೆ. ಅಪ್ಪ, ಯಾವ ರೀತಿಯಾಗಿ
ಈ ಸಪ್ತಾಹ ವಿಧಿಯನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀವಪ್ಪ ಇವಾಗ. ಕೇಳುವವನಾಗು. ಮೊಟ್ಟ ಮೊದಲನೇದಾಗಿ ಯಸ್ಮಾದಿದಂ ಕಾಲವಿಧಾನಶಾಸ್ತ್ರಂ ಎಂಬುದಾಗಿ ವೇದಾಹಿ ಯಜ್ಞಾರ್ಥಂ ಅಭಿಪ್ರವೃತ್ತಾ ಕಾಲಾನುಪೂರ್ವ್ಯಾಭಿಹಿತಾಶ್ಚ ಯಜ್ಞ. ಕಾಲವನ್ನು ಅನುಸರಿಸದೆ ಯಾವುದೂ ಇಲ್ಲ. ಆಗಿರೋದ್ರಿಂದ ಭಾಗವತವನ್ನು ಅನುಸಂಧಾನ ಮಾಡಬೇಕು ಅಂತಾದರೆ ಮೊಟ್ಟ ಮೊದಲನೇದಾಗಿ ದೈವಜ್ಞನ ಹತ್ರ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ದೈವಜ್ಞಂತೂ ಸಮಾಹೂಯ. ನೀವು ಹೋದರೂ ಸರಿ, ಇಲ್ಲ ದೈವಜ್ಞನನ್ನೇ ಮನೆಗೆ ಬರೋ ಹೇಳಿದ್ರು ಸರಿ, ಯಾವುದಾದ್ರೂ ಒಂದು ವಿಧಾನದಲ್ಲಿ ದೈವಜ್ಞರನ್ನು ನಾವು ಹೋಗಿ ಕಾಣಬೇಕು. ಮುಹೂರ್ತಂ ಪೃಚ್ಛೆ ಯತ್ನತಃ, ಪ್ರಯತ್ನಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ತಾಂಬೂಲವನ್ನಿಟ್ಟು ದಕ್ಷಿಣೆಯನ್ನು ಇಟ್ಟು ಯಾವ ರೀತಿಯಾದ ದಕ್ಷಿಣೆಯನ್ನು ಇಡಬೇಕು ಅನ್ನೋದನ್ನು ಭಾಗವತವೇ ಸೂಚಿಸುತ್ತೆ. ವಿವಾಹೇ ಯಾದೃಶಂ ವಿತ್ತಂ ತಾದೃಶಂ ಪರಿಕಲ್ಪಯೇತ್. ವಿವಾಹ ಪ್ರಶ್ನೆಯನ್ನು ಇಡಬೇಕಿದ್ರೆ ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನು ಪಾಲಿಸಬೇಕೋ ಅದೇ ರೀತಿಯಾದಂತಹ ನಿಯಮಗಳನ್ನು ಪಾಲಿಸುತ್ತಾ, ವಿವಾಹದ ಪ್ರಶ್ನೆಯನ್ನು ಇಡಬೇಕಿದ್ರೆ ಪೃಚ್ಛಕನಿಗೆ ಅಂದರೆ ಪ್ರಶ್ನೆ ಕೇಳುವವನಿಗೆ ಒಂದಷ್ಟು ನಿಯಮಗಳನ್ನು ಹೇಳಿದೆ, ಒಂದೊಂದು ಪ್ರಶ್ನೆಗೆ ಪೃಚ್ಛಕನಿಗೆ ಒಂದೊಂದಷ್ಟು ನಿಯಮಗಳನ್ನು ಹೇಳಿದೆ. ಆ ರೀತಿಯಾದಂತಹ ಒಂದು ದಕ್ಷಿಣೆಯನ್ನು ನಿಯಮಗಳನ್ನು ಪರಿಪಾಲಿಸುತ್ತಾ ದೈವಜ್ಞರಿಗೆ ನಮಸ್ಕರಿಸಿ ಮುಹೂರ್ತವನ್ನು ಕೇಳ್ಕೋಬೇಕಂತೆ. ಎಂದಿನಿಂದ ಶ್ರೀಮದ್ ಭಾಗವತ ಸಪ್ತಾಹವನ್ನು ಆರಂಭ ಮಾಡಬಹುದು ಅಂತ. ಶ್ರೀಮದ್ ಭಾಗವತ ಅನುಸಂಧಾನಕ್ಕೆ ಎಂದಾದರೂ ಆರಂಭ ಮಾಡಬಹುದು ಅನ್ನುವಂಥ ವಿಷಯವಿದ್ದರೂ ಬಹಳ ವಿಶೇಷವಾಗಿ ಆಷಾಢ, ಆಶ್ವಯುಜ, ವೈಶಾಖ, ಮಾರ್ಗಶಿರ, ಚೈತ್ರ ಮತ್ತು ಶ್ರಾವಣ ಈ ಮಾಸಗಳು ಅತ್ಯಂತ ಪ್ರಶಸ್ತವಾದಂತಹ ಮಾಸಗಳು ಎಂಬುದಾಗಿ ಹೇಳಲ್ಪಡುತ್ತವೆ. ನಭಸ್ಯಾಶ್ವಿನೋರ್ಜೌಚ ಮಾರ್ಗಶೀರ್ಷ ಶುಚಿರ್ನಭಾಹ ಇತ್ಯಾದಿ ಇತ್ಯಾದಿಯಾಗಿ ಹೇಳಿದ್ರು. ಇದೆಲ್ಲವೂ ಕೂಡ ಶ್ರೋತೃಣ ಮೋಕ್ಷ ಸೂಚಕಾಹ, ಖಂಡಿತವಾಗಿಯೂ ಮೋಕ್ಷ ಸಿದ್ಧಿಯನ್ನು ಉಂಟು ಮಾಡುತ್ತೆ. ಈ ಮಾಸಗಳಲ್ಲಿ ಒಂದು ವೇಳೆ ಭಾಗವತ ಸಪ್ತಾಹವನ್ನು ಆರಂಭ ಮಾಡಿತು ಅಂತ ಆದರೆ ಅದು ಖಂಡಿತವಾಗಿಯೂ ಮೋಕ್ಷವನ್ನು ದಯಪಾಲಿಸುತ್ತೆ ಅಂತ ಲೆಕ್ಕ. ಮುಂದಕ್ಕೆ ಏನೇನು ಮಾಡಬೇಕು ಅಂತ ಕೇಳಿದ್ರೆ, ದೇಶೇ ದೇಶೇ ತಥಾ ಸೇಯಂ ವಾರ್ತಾ ಪ್ರೇಷ್ಯ ಪ್ರಯತ್ನತಃ. ಭಾಗವತವೆಂಬಂಥದ್ದು ಒಂದು ಮಹಾಯಜ್ಞ. ಅದರಲ್ಲೂ ವಿಶೇಷವಾಗಿ ಸಪ್ತಾಹವನ್ನು ಮಾಡಬೇಕಿದ್ರೆ ಒಬ್ಬಂಟಿಗನಾಗಿ ಮಾಡಬಾರ್ದು, ಅದನ್ನು 10 ಜನಕ್ಕೆ ವಿಷಯವನ್ನು ಪಸರಿಸಬೇಕು ಅಂತ ಲೆಕ್ಕ. ದೇಶ ವಿದೇಶಗಳಿಗೆ ವಿಷಯವನ್ನು ತಿಳಿಸಬೇಕು, 10 ಗ್ರಾಮಗಳಿಗೆ ಪತ್ರವನ್ನು ಬರಿಬೇಕು, ಹಲವಾರು ಮಂದಿಯನ್ನು ಆಹ್ವಾನ ಮಾಡಬೇಕು ಅಂತ ಹೇಳುತ್ತೆ ಭಾಗವತ. ಸನತ್ಕುಮಾರಾದಿಗಳು ಹೇಳಿದ್ರು, ಇಲ್ಲಿ ಇಂತಹ ದಿವಸದಿಂದ ಆರಂಭ ಮಾಡಿ ಭಾಗವತ ಸಪ್ತಾಹ ಕಥೆಯು ನೆರವೇರುತ್ತೆ, ತಾವುಗಳೆಲ್ಲರೂ ಆಗಮಿಸಬೇಕು ಎಂಬುದಾಗಿ ಆಹ್ವಾನ ಪತ್ರವನ್ನು ಕಳಿಸಬೇಕು. ಅಷ್ಟೇ ಅಲ್ಲದೆ ಈ ಸಪ್ತಾಹದ ಒಂದು ಕ್ರಮದಲ್ಲಿ 7 ದಿನಗಳ ಕಾಲ ಭಾಗವತ ಸಪ್ತಾಹವು ನಡೆಯುತ್ತಿದ್ದಾಗ ಹರಿಕಥೆಗಳು ನಡಿಬೇಕು ಸ್ವಲ್ಪ ದೂರದಲ್ಲಿ. ಅದೇ ರೀತಿಯಾಗಿ ಅಖಂಡ ಭಜನೆಯೂ ಕೂಡ ಭಗವದ್ ಭಜನೆ ನಡಿಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಭಾಗವತ ಸಪ್ತಾಹವನ್ನು ಮಾಡುವಾಗ 2 ಕ್ರಮವಿದೆ. ಒಂದು ಕೇವಲ ಪಾರಾಯಣವನ್ನು ಮಾಡುವಂಥದ್ದು, ಅದು ಬಹಳ ಉತ್ತಮವಾದಂಥ ಅಧಿಕಾರಿಗಳಿಗೆ. ಅಂದರೆ ಕೇವಲ ಶ್ಲೋಕವನ್ನು ಓದ್ತಾ ಹೋದರೆ ಅವರಿಗೆ ಅದರ ಬೋಧವಾಗ್ತಾ ಹೋಗುತ್ತೆ, ಅದೊಂದು ಕ್ರಮ. ಮತ್ತೊಂದು ಕ್ರಮ ಏನಪ್ಪ ಅಂತ ಕೇಳಿದ್ರೆ, ಸ್ತ್ರೀಯರಿಗೆ, ಶೂದ್ರರಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ, ಪಾಮರರಿಗೆ, ಮೂರ್ಖರಿಗೆ ಎಲ್ಲರಿಗೂ ಅರ್ಥವಾಗುವಂತೆ ಭಾಗವತ ಕಥೆಯನ್ನು ಹೇಳುವಂಥದ್ದು. ಇದು ವಾಸ್ತವದಲ್ಲಿ ಆಗಬೇಕಾಗಿರುವಂಥ ಕೆಲಸ. ಹಾಗಾಗಿ ಇದಕ್ಕೆ ಒತ್ತು ಕೊಟ್ಟು ಸನಕಾದಿಗಳು ಹೇಳ್ತಾರೆ, ಸ್ತ್ರೀಯಶೂದ್ರಾದಯೋ ಏಚ ತೇಷಾಂ ಬೋಧೋ ಯಥೋ ಭವೇತ್. ಯಾವ ಒಂದು ಪ್ರಯತ್ನದಿಂದ ಸ್ತ್ರೀ ಶೂದ್ರಾದಿಗಳಿಗೂ ಕೂಡ ಬೋಧ ಉಂಟಾಗುವುದೋ ಆ ರೀತಿಯಾಗಿ ಭಾಗವತ ಸಪ್ತಾಹವನ್ನು ಮಾಡಬೇಕು ಅಂತ. ಅಷ್ಟೇ ಅಲ್ಲದೇನೆ ಬೈರಾಗಿಗಳು, ವಿರಾಗಿಗಳು, ವೈರಾಗ್ಯ ಸಂಪನ್ನರು ದೇಶ ದೇಶದಲ್ಲಿ ಎಲ್ಲೆಲ್ಲಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಆಹ್ವಾನ ಮಾಡಬೇಕು. ಸಜ್ಜನರ ಒಂದು ಸಮಾಜ ಅಲ್ಲಿ ಏರ್ಪಡಬೇಕು, ಒಂದು ದೊಡ್ಡ ಸಮೂಹ ಏರ್ಪಡಬೇಕು. ಭಾಗವತ ಅನ್ನುವಂಥದ್ದು ಒಂದು ಮಹಾಸತ್ರವಿದ್ದ ಹಾಗೆ ಆಯ್ತು. ಹಾಗಿರೋದ್ರಿಂದ ಅಪೂರ್ವವಾದಂತಹ ಆ ರೀತಿಯಾದಂಥ ಒಂದು ಸಮಾಜವೇರ್ಪಟ್ಟಾಗ ಶ್ರೋತೃವರ್ಗವು ಎಷ್ಟೆಷ್ಟು ಚೆನ್ನಾಗಿರುತ್ತೋ, ಎಷ್ಟೆಷ್ಟು ಅಧಿಕಾರಿಗಳು, ಸದಧಿಕಾರಿಗಳು ಎಷ್ಟೆಷ್ಟು ಜನ ಶ್ರೋತೃವರ್ಗದಲ್ಲಿರ್ತಾರೋ ಭಾಗವತ ಕಥೆಯೂ ಕೂಡ ಅಷ್ಟಷ್ಟು ರಸಪರಿಪೋಷವನ್ನು ಪಡ್ಕೊಳ್ಳುತ್ತೆ. ಆ ರಸದಲ್ಲಿ ಏನೋ ಒಂದು ಪಾಕ ಬರುತ್ತೆ ಅಂತ ಲೆಕ್ಕ. ಹಾಗಾಗಿ ಒಂದು ವೇಳೆ 7 ದಿನಗಳು ಇರೋಕ್ಕೆ ಸಾಧ್ಯವಿಲ್ಲ, ಬರೋದಕ್ಕಾಗಲ್ಲ, ಯಾವುದೋ ಕಾರ್ಯಾಂತರದಲ್ಲಿ ವ್ಯಸ್ತತೆ ಇದೆ ಅಂತ ಆದರೆ ಅದಕ್ಕೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾವಕಾಶ ಕದಾಚಿಚ್ಚೇತ್, 7 ದಿನಗಳು ಇರೋದಕ್ಕೆ ಅವಕಾಶವಿಲ್ಲ ಅಂತ ಆದರೆ ದಿನ ಮಾತ್ರ ತಥಾಪಿತು, ಒಂದು ದಿನವಾದರೂ ಬಂದು ಭಾಗವತ ಕಥೆಯನ್ನು ಕೇಳಬೇಕು ಅಂತ ಲೆಕ್ಕ.
ಸರ್ವಥಾಗಮನಂ ಕಾರ್ಯಂ. ಯಾಕಪ್ಪ ಅಂತ ಕೇಳಿದ್ರೆ, ಭಾಗವತ ಕಥೆಯನ್ನು ಕೇಳುವ ಒಂದೇ ಒಂದು ಕ್ಷಣ ಒಂದು ವೇಳೆ ಅವಕಾಶ ಸಿಕ್ಕಿದ್ರೂ ಅದನ್ನು ಕಳ್ಕೋಬಾರದು ಅಂತ ಸನಕಾದಿಗಳು ಹೇಳ್ತಾ ಇದ್ದಾರೆ. ಅತ್ಯಂತ ದುರ್ಲಭವಾದದ್ದು. ಲೋಕದಲ್ಲಿ ಭಾಗವತ ಕಥೆ ಹೇಳುವವರು ಸಿಗೋದು ಬಹಳ ವಿರಳ. ಅದರಲ್ಲೂ ತತ್ವಾರ್ಥ ಸಹಿತವಾಗಿ ಗೋಕರ್ಣನಂತಹ ಭಕ್ತರುಗಳು ತುಂಬ ಅಪರೂಪ ಸಿಗುವಂಥದ್ದು. ಅಂತಹ ಸಂಪನ್ನ ವ್ಯಕ್ತಿಗಳು ಒಂದು ವೇಳೆ ಭಾಗವತ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತಾದರೆ ಅದನ್ನು ಕಿವಿಗೊಟ್ಟು ಕೇಳಬೇಕು, ಎಲ್ಲ ಕೆಲಸಗಳನ್ನು ಬಿಟ್ಟು ಕೇಳಬೇಕು. ಆಯ್ತು, ಮುಂದಕ್ಕೆ ಏವಮಾಕರಣಂ ತೇಷಾಂ ಕರ್ತವ್ಯಂ ವಿನಯೇನ ಚ. ವಿನಯಪೂರ್ವಕವಾಗಿ ಎಲ್ಲರನ್ನು ಕರೆದು ಅವರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಲೆಕ್ಕ. ಮತ್ತು ಯಾವ ದೇಶದಲ್ಲಿ ಮಾಡಬೇಕು ಭಾಗವತ ಸಪ್ತಾಹವನ್ನು ಅಂತ ಕೇಳಿದ್ರೆ, ತೀರ್ಥಕ್ಷೇತ್ರದಲ್ಲಿ ಮೊಟ್ಟ ಮೊದಲನೆಯ ಆದ್ಯತೆ ತೀರ್ಥಕ್ಷೇತ್ರ. ಹಾಗಾಗಿ ಇಂದಿಗೂ ಕೂಡ ಭಾರತ ದೇಶದಲ್ಲಿ ವೃಂದಾವನದಲ್ಲಿ ಭಾಗವತ ಕಥೆ ನಡೆಯುತ್ತೆ, ಯಮುನಾ ತೀರದಲ್ಲಿ ಭಾಗವತ ಸಪ್ತಾಹ ನಡೆಯುತ್ತೆ, ಗಂಗಾ ತೀರದಲ್ಲಿ ನಡೆಯುತ್ತೆ ಭಾಗವತ ಸಪ್ತಾಹ, ಹರಿದ್ವಾರದಲ್ಲಿ ನಡೆಯುತ್ತೆ, ಋಷಿಕೇಶದಲ್ಲಿ ನಡೆಯುತ್ತೆ. ಎಲ್ಲೆಲ್ಲಿ ಕುಂಭಮೇಳ ನಡೆಯುತ್ತೋ ಅಲ್ಲೆಲ್ಲ ಭಾಗವತ ಸಪ್ತಾಹ ನಡೆಯುತ್ತೆ. ಅದ್ಭುತವಾದಂತಹ ದೃಶ್ಯ. ಅದೊಂದು ಮಹಾಸಮುದ್ರ, ಅದೊಂದು ಸತ್ರ ಅದು. ಆಯ್ತೆ, ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಕೇವಲ ಭಾರತ ದೇಶದಲ್ಲಿ ಮಾತ್ರ ಆ ರೀತಿಯಾದಂತಹ ಒಂದು ಘಟನೆ ಸಂಭವಿಸೋದಕ್ಕೆ ಸಾಧ್ಯ. ಹೆಜ್ಜೆ ಹೆಜ್ಜೆಯಲ್ಲೂ ಭಾಗವತ ಕಥೆ ಕೇಳ್ತಾ ಇರುತ್ತೆ. ವಿಧ ವಿಧವಾದಂತಹ ಧರ್ಮಕರ್ಮಗಳು ನಡೀತಾ ಇರುವಂತಹ ಸಂದರ್ಭ ಅದು. ಅಂತಹ ಅದ್ಭುತವಾದಂತಹ ಒಂದು ದೃಶ್ಯ ಕಂಡವರಿಗೆ ಮಾತ್ರ ಗೊತ್ತು, ಕಾಣದವರಿಗೆ ಅದನ್ನು ಊಹೆ ಮಾಡಿಕೊಳ್ಳುವುದು ಕಷ್ಟ. ಹಾಗಾಗಿ ಜೀವನದಲ್ಲಿ ಒಮ್ಮೆಯಾದರೂ ಕುಂಭಮೇಳವಂತಹ ಒಂದು ಅದ್ಭುತವನ್ನು ನೋಡಬೇಕು. ಆ ಕುಂಭಮೇಳದಲ್ಲಿ ಎಂತಹ ಜನಸ್ತೋಮ ಇರುತ್ತೆ. ಶ್ರದ್ಧಾಳುಗಳು ಕೇವಲ ನದಿ ಸ್ನಾನಕ್ಕೋಸ್ಕರವಾಗಿ ಜನ ಎಷ್ಟೆಷ್ಟು ದೂರದಿಂದ ಕಾಲ್ನಡಿಗೆಯಿಂದ ಬರ್ತಾರೆ. ಇಂದಿಗೂ ಈ ಕಾಲದಲ್ಲೂ ಅಂತಹ ಶ್ರದ್ಧೆ ಅದ್ಭುತ ಕೇವಲ ಭಾರತ ದೇಶದಲ್ಲಿ ಮಾತ್ರ ಸಂಭವಿಸೋದಕ್ಕೆ ಸಾಧ್ಯ ಇರುವಂಥದ್ದು. ಹಾಗಾಗಿ ಇಂತಹ ಕ್ಷೇತ್ರದಲ್ಲಿ ಭಾಗವತ ಸಪ್ತಾಹವನ್ನು ಮಾಡಬೇಕಪ್ಪ ಅಂದರೆ ತೀರ್ಥೆ ಮೊದಲನೆಯ ಆದ್ಯತೆ. ತೀರ್ಥಕ್ಷೇತ್ರ ಪವಿತ್ರತಮವಾದಂತಹ ನದಿಯ ದಡದಲ್ಲಿ, ಇಂತಹ ಭಗವತ್ ಸನ್ನಿಧಿ ಇರುವಂತಹ ಪ್ರದೇಶಗಳಲ್ಲಿ, ಭಗವಂತನ ಐತಿಹ್ಯವಿರುವಂತಹ ಪ್ರದೇಶಗಳಲ್ಲಿ, ಪವಿತ್ರತಮವಾದ ಭೂಮಿಗಳಲ್ಲಿ, ಮೋಕ್ಷದಾಯಕವಾದ ಸ್ಥಳಗಳು ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಹ್ಯವಂತಿಕಾ, ಪುರಿ, ದ್ವಾರವತಿ, ಚೈತೆ, ಸಪ್ತೈತ ಮೋಕ್ಷದಾಯಕಾ ಅಂತ ಹೇಳಿರುವಂತಹ ನಗರಗಳಲ್ಲಿ, ಅಂತಹ ಕ್ಷೇತ್ರದಲ್ಲಿ ಮಾಡಬೇಕು. ಇಲ್ಲ ಅಂತ ಆದರೆ ವನೇ ವಾಪಿ, ಕಾಡಿನಲ್ಲಾದರೂ ಮಾಡಬಹುದು ಭಾಗವತ ಸಪ್ತಾಹವನ್ನು. ಇದು ಎರಡು, ಯಾಕಂದರೆ ಏಕಾಂತವಿರುತ್ತೆ ಅಂತ ಒಂದೇ ಲೆಕ್ಕ, ಮತ್ತೇನೂ ಅಲ್ಲ. ಇದು ಎರಡೂ ಜಾಗದಲ್ಲಿ ಆಗಲಿಲ್ಲ ಅಂತ ಆದರೆ ಗೃಹೇ ವಾ ಶ್ರವಣಂ ಮತಂ, ಮನೆಯಲ್ಲೇ ಮಾಡಬಹುದುಪ್ಪ. ಅಯ್ಯೋ ಇಲ್ಲೆಲ್ಲ ಹೋಗಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ ಮಾಡದೇ ಇರೋದಕ್ಕೆ ಒಂದು ಅವಕಾಶವನ್ನು ಕೊಡ್ದೇನೆ, ಮನಸ್ಸಿಗೆ ಸಬೂಬ್ ಹೇಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ದೇನೆ ಗೃಹೇ ವಾಪಿ ಅಂತ ಹೇಳಿಬಿಟ್ಟಿದ್ದಾರೆ. ಮನೆಯಲ್ಲಾದರೂ ಮಾಡಬಹುದು ಅಂತ. ಆಯಿತು, ಏನು ಮಾಡಬೇಕು ಅದಕ್ಕೆ? ವಿಶಾಲಾವಸುಧಾ ಕಾರ್ಯ, ವಿಸ್ತಾರವಾದಂಥ ಒಂದು ಭೂಮಿ ಪ್ರದೇಶವನ್ನು ಮಾಡಿಕೊಳ್ಬೇಕು. ಯಾಕೆಂತ ಕೇಳಿದ್ರೆ ಅಲ್ಲಿ ಹಲವಾರು ಜನ ಬಂದು ಕೂತ್ಕೊಳ್ಳೋಕ್ಕೆ ಬೇಕಾದಂತಹ ವ್ಯವಸ್ಥೆ ಇರಬೇಕು. ಭಾಗವತ ಸಪ್ತಾಹ ಆಗಬೇಕಿದ್ದರೆ ಶೋಧನಂ, ಆ ಭೂಮಿಯನ್ನು ಚೆನ್ನಾಗಿ ಪರಿಶೋಧಿಸಬೇಕು. ಸಗಣಿ ಹಾಕಿ ಅದನ್ನು ನೆಲವನ್ನು ಸಾರಿಸಬೇಕು. ಮಾರ್ಜನಂ, ಧೂಳು ಹೊಡೆದು ಅದನ್ನು ಸ್ವಚ್ಛಗೊಳಿಸಿ. ಭೂಮಿಯೇ ಲೇಪನಂ, ಭೂಮಿಯನ್ನು ಲೇಪಿಸಬೇಕು. ಸುಗಂಧ ಬರುವ ಹಾಗೆ ಭೂಮಿಯನ್ನು ಲೇಪಿಸಬೇಕು. ಧಾತು ಮಂಡನಂ, ವಿಧ ವಿಧವಾದಂತಹ ಧಾತುಗಳನ್ನು ಅಲ್ಲಿ ಇಟ್ಟು ಭೂಮಿಯನ್ನು ಶುಚಿಗೊಳಿಸಬೇಕು. ಗೃಹೋಪಸ್ಕರ ಮುದ್ರತ್ಯ ಗೃಹಕೋಣೆ ನಿವೇಶಿ, ಕಸಪರಕೆ ಇತ್ಯಾದಿಗಳು ಏನಿದೆಯೋ ಅದನ್ನು ಒಂದು ಮೂಲೆಯಲ್ಲಿ ನಿಗದಿತವಾದ ಸ್ಥಳದಲ್ಲಿ ದಿಕ್ಕು ದೆಸೆಗಳನ್ನು ಕಂಡು ಅಲ್ಲಿ ಸರಿಯಾಗಿ ಅದನ್ನು ಇಡಬೇಕು. ಒಟ್ಟಾರೆ ಎಲ್ಲಿ ಭಾಗವತ ಸಪ್ತಾಹ ನಡೆಯುತ್ತೋ ಆ ಜಾಗವನ್ನು ಶುಚಿಗೊಳಿಸಬೇಕು ಪ್ರತಿನಿತ್ಯವೂ. ಅದೂ ಒಂದು ಸೇವೆ, ಅದೂ ಒಂದು ಭಗವತ್ ಸೇವೆ. ಅದರಿಂದಲೂ ಪುಣ್ಯ ಸಂಪಾದನೆ ಆಗುತ್ತೆ. ಆದ್ದರಿಂದ ಭಾಗವತ ಕಥೆ ಎಲ್ಲಿ ನಡೆಯುತ್ತೋ ಆ ಜಾಗವನ್ನು ಪ್ರತಿನಿತ್ಯವೂ ಶುಚಿಗೊಳಿಸಬೇಕು, ಸಪ್ತಾಹ ನಡೆಯುವವರೆಗೂ ಅಂತ ಲೆಕ್ಕ. ಮುಂದಕ್ಕೆ ಯಾವ್ಯಾವ ರೀತಿಯಾಗಿ ಭಾಗವತ ಸಪ್ತಾಹವನ್ನು ಮಾಡಬೇಕು ಎಂಬುದರ ವಿಧಿವಿಧಾನದ ವಿಸ್ತಾರವಾದಂತಹ ಕಥಾಭಾಗವು ಮುಂದುವರಿಯುತ್ತೆ. ಅದನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.